ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಭೌಗೋಳಶಾಸ್ತ್ರದಲ್ಲಿ ಬರುವಂತ ಕರ್ನಾಟಕದ ಗಡಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಎಷ್ಟು ರಾಜ್ಯಗಳು ಬರ್ತಾವು ಮತ್ತು ರಾಜ್ಯಗಳು ಯಾವ್ಯಾವ ಜಿಲ್ಲೆಗಳನ್ನ ಗಡಿಯಾಗಿ ಹಂಚಿಕೊಂಡಿದಾವ ಅದರ ಬಗ್ಗೆ ಸ್ವಲ್ಪ ನಾವಿವತ್ತು ತಿಳಿದುಕೊಳ್ಳೋಣ. ಒಂದೇ ಸೂತ್ರದಲ್ಲಿ ಹೆಂಗೆ ತಿಳಿದುಕೊಳ್ಬೇಕು, ಇಷ್ಟೆಲ್ಲವನ್ನ ಈಸಿಯಾಗಿ ಯಾವ ರೀತಿ ನೆನಪಲ್ಲಿಟ್ಟುಕೊಳ್ಬೇಕು. ಯಾಕಂದ್ರ ಇಲ್ಲಿ ನಾವು ಉದಾಹರಣೆಗೆ ತೆಲಂಗಾಣ ಅಂತ ತಗೊಂಡಾಗ ತೆಲಂಗಾಣ, ಬೀದರ, ಕಲಬುರಗಿ, ಯಾದಗಿರಿ, ರಾಯಚೂರ ಇವು ನಾಲ್ಕನ್ನ ನೆನಪಿಟ್ಟುಕೊಳ್ಬೇಕು. ಅದೇ ರೀತಿ ನಾವಿಲ್ಲಿ ಆಂಧ್ರ ಪ್ರದೇಶ ಅಂತ ತಗೊಂಡಾಗ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರ, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರ ಇಷ್ಟೆಲ್ಲವನ್ನ ನೆನಪಿಟ್ಟುಕೊಳ್ಬೇಕು. ಹೆಂಗೆ ನೆನಪಿಟ್ಟುಕೊಳ್ಬೇಕು ನೋಡ್ರಿ. ಇದಕ್ಕ ಸಿಂಪಲ್ ಆಗಿ ಒಂದು ಕಥೆಯನ್ನ ಮಾಡಿದೀನಿ. ಸಿಂಪಲ್ ಆಗಿ ಏನ್ ಮಾಡಿದೀನಿ, ಒಂದು ಕಥೆಯನ್ನ ಮಾಡ್ಕೊಂಡಿದ್ದೀನಿ. ಒಟ್ಟ ಕರ್ನಾಟಕ ಎಷ್ಟು ರಾಜ್ಯಗಳ ಗಡಿಯನ್ನ ಹೊಂದಿದೆ ಅಂತಂದ್ರ 6 ರಾಜ್ಯ. ಎಷ್ಟು? 6 ರಾಜ್ಯ. ನೋಡಿ ಇಲ್ಲದಾವ. ಒಂದ KTM ತಗೋ, KTM ತಗೋ. ಆಂಧ್ರ ಪ್ರದೇಶ್, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಹೌದಲ್ಲ, ತೆಲಂಗಾಣ, ಗೋವಾ. ಗೊತ್ತಾತಲ್ಲ? ಈ ರೀತಿ ಸರಳ ಸೂತ್ರದ ಮೂಲಕ ಇವುಗಳನ್ನು ಕೂಡ ಕಥೆ ರೂಪದಲ್ಲಿ ಹೆಂಗ್ ನೆನಪಿಟ್ಟುಕೊಳ್ಬೇಕ, ಎಷ್ಟು ಈಸಿಯಾಗಿ ನೆನಪಿಟ್ಟುಕೊಳ್ಬೇಕು. ಒಟ್ಟ ಮರ್ಯಂಗೆ ಇಲ್ಲ, ಅದು ಅಟ್ ಈಸಿ ಐತೆ ನೋಡ್ರಿ. ಇದು ಕರ್ನಾಟಕದ ನಕ್ಷೆ. ಸ್ವಲ್ಪ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಲಿ. ನೋಡು, ಇದು ಕರ್ನಾಟಕ ನಕ್ಷೆ. ಇದು ಈ ಕರ್ನಾಟಕದ ನಕ್ಷೆ ಏನೈತಲ್ಲ, ಅದು ಈ ನಕ್ಷೆಯನ್ನ ನೋಡ್ರಿ ಹೆಂಗ ಬಿಡಿಸಿದ್ದೇನೆ. ಇಲ್ಲಿ ಅರಬ್ಬಿ ಸಮುದ್ರ ಬರ್ತದ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಇದು ತಮಿಳುನಾಡು, ಇದು ಕೇರಳ. ನೋಡ್ರಿ ಎಲ್ಲ ಕಡೆ ಏನಾಗಿದಾವ ಬರ್ದಿದ್ದೀನಿ. ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಇನ್ನ ಇವುಗಳನ್ನ ಯಾವ ರೀತಿ ನೆನಪಿಟ್ಕೊಂಡಿದ್ದ ನಾವ KTM ತಗೋ ಅಂತೇಳಿ ನೆನಪಿಟ್ಕೊಂಡಿವಿ. ಯಾಕಂದ್ರ 6 ಅದಾವ. ಆದ್ರೆ ಇಲ್ಲಿವ ನೋಡ್ರಿ ಜಿಲ್ಲೆಗಳು ಬಹಳ ಅದಾವ. ಆದ್ರೆ ಇವುಗಳನ್ನ ಹೆಂಗ್ ನೆನಪಿಟ್ಕೊಳ್ಳೋದಂತ, ಇವುಗಳನ್ನ ಹೆಂಗ್ ನೆನಪಿಟ್ಕೊಳ್ಳೋದಂತ ಒಂದು ಕಥೆ ಐತಿ. ಚಂದಂತ ಕಥೆ ಐತಿ, ಮಸ್ತ್ ಕಥೆ ಐತಿ. ಅದನ್ನ ಕೇಳ್ರಿ. ಅದನ್ನ ಕೇಳಿದ್ರಂತ ನೀವು ಯಾವಾಗ ಮರೆಯಂಗಿಲ್ಲ. ಸ್ವಲ್ಪ ಕೇಳ್ರಿ, ಲಕ್ಷ ಇಟ್ಟು ಕೇಳಿ ನೋಡ. ಮೊದಲಿಂದ ನಾವ್ ಎಲ್ಲಿಂದ ಹೋಗೋಣ ಅಂತಂದ್ರ ಇಲ್ಲಿಂದ ಹೋಗೋಣ. ಇಲ್ಲಿ ಅರಬ್ಬಿ ಸಮುದ್ರ ಐತಲ್ಲ, ಈ ಅರಬ್ಬಿ ಸಮುದ್ರದಿಂದ ಹಿಂಗ ಬರೋಣ. ಎಲ್ಲಿಗೆ ಬರೋಣ? ಹೊಳ್ಳಿಗೆ ಇಲ್ಲಿ ಕೇರಳಕ್ಕೆ ಬರೋಣ. ಇಲ್ಲಿ ಕೊನೆಯದಾಗಿ ಎಲ್ಲಿಗೆ ಬರೋಣ? ಕೇರಳಕ್ಕೆ ಬರೋಣ. ಈ ರೀತಿ ಬರೋಣ. ಹಿಂಗ ಈ ರೀತಿ ಬರೋಣ. ನೋಡ್ರಿ ಇಲ್ಲಿ ಯಾವ ರಾಜ್ಯ ಅದಾವ? ಮೊದಲು ಅರಬ್ಬಿ ಸಮುದ್ರ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡ, ಆಮೇಲೆ ಕೊನೆಯದಾಗಿ ಕೇರಳ. ನೋಡ್ರಿ ನಾವೀಗ ಎಲ್ಲಿ ಹೊಂಟೇವ ಅಂತಂದ್ರ ಒಂದು ಕತೆ ನೋಡ್ರಿ. ಕತೆ ಪ್ರಾರಂಭ ಮಾಡ್ತೇನೆ ರಾಜ್ಯಗಳ ಪ್ರಕಾರ. ನಾವೀಗ ಮೊಟ್ಟ ಮೊದಲ ಬಾರಿಗೆ ಚಹಾ ಕುಡಿಯಾಕ ಹೋಗ್ಬೇಕಾಗೈತಿ. ಎಲ್ಲಿ ಹೋಗ್ಬೇಕಾಗೈತಿ? ಚಹಾ ಕುಡಿಲಿಕ್ಕೆ ಹೋಗ್ಬೇಕಾಗೈತಿ. ಇದ ಬೆಳಿಗ್ಗೆ ಹೊತ್ತಾಗೈತಿ, ಚಹಾ ಕುಡಿಯಾಕ ಹೋಗ್ಬೇಕಾಗೈತಿ. ಆದ್ರೆ ಚಹಾ ಕುಡಿಯಾಕ ಹೋಗ್ಬೇಕಂದ್ರೆ ಬೆಳಿಗ್ಗೆ ಎಲ್ಲಿ ಹೋಗ್ಬೇಕು? ನಾವೀಗ ಈ ಕೇರಳಕ್ಕೆ ಬರ್ಬೇಕಾಗೈತಿ ಚಹಾ ಕುಡಿಯಾಕ. ಯಾಕೆ ಹೇಳ್ರಿ? ಕೇರಳಕ್ಕೆ ನಮ್ಗೆ ಅಲ್ಲೇ ಹೋಗಿ ಚಹಾ ಕುಡ್ರ ಮನಸ್ಸಿಗೆ ಹತ್ತತೆ, ಮನಸ್ಸಿಗೆ ಸ್ವಲ್ಪ ಖುಷಿ ಕೊಡ್ತತೆ. ನೋಡ್ರಿ ಅಲ್ಲಿ ಚಹಾ ಕುಡಿಯಾಕ ಹೋಗ್ಬೇಕಂತಂದ್ರ ನಾವು ಹಂಗ ಹೋಗಂಗಿಲ್ಲ. ಯಾಕಂದ್ರೆ ಈ ಕಡೆಯಿಂದ ಎಲ್ಲಾ ಹಿಂಗೈತಿ ರೋಡ್. ನಮ್ಗೆ ಹಿಂಗ್ ನಡಕ್ ಜಂಪ್ ಆಗಕ್ಕೆ ಎಲ್ಲ ದಾರಿ ಇಲ್ಲ. ಈ ಕಡೆಯಿಂದ ಬರೋಣ ನಾವು. ಕೊನೆಗೆ ಎಲ್ಲಿ ಹೋಗೋಣ? ಕೇರಳ ಹೋಗೋಣ, ಚಹಾ ಕುಡಿದ್ ಬರೋಣ. ಹೋಗಿ ನೋಡೋಣ ಏನಾಗ್ತದೆ. ಮೊದಲ ಅರಬ್ಬಿ ಸಮುದ್ರ. ಇಲ್ಲಿ ಅರಬ್ಬಿ ಸಮುದ್ರಕ್ಕೆ ಬಂದಿವಿ. ಅರಬ್ಬಿ ಸಮುದ್ರಕ್ಕೆ ಬಂದ ಝಳಕ ಮಾಡಿ, ಉಡುಪು ತೊಟ್ಟು, ಉತ್ತರ ದಕ್ಷಿಣವಾಗಿ ನಮಸ್ಕಾರ ಮಾಡಿ, ಜಳಕ ಮಾಡಿ, ಉಡುಪು ತೊಟ್ಟು, ಉತ್ತರ ದಕ್ಷಿಣವಾಗಿ ನಮಸ್ಕಾರ ಮಾಡಿ ಅಲ್ಲಿಂದ ಗೋವಾಕ್ ಹೋಗ್ತೇವೆ. ಇಲ್ಲಿಂದ ಪಕ್ಕದಲ್ಲಿರುವಂತ ಗೋವಾಕ್ ಹೋಗಿ ಬೆಳೆಯನ್ನ ಉತ್ತಿ, ಬೆಳೆಯನ್ನ ಏನ್ ಮಾಡಿ ಉತ್ತಿ, ಬೆಳೆ ಅಂತಂದ್ರೆ ಬೆಳಗಾವಿ, ಉತ್ತರ ಕನ್ನಡ, ಬೆಳೆಯನ್ನ ಉತ್ತಿ ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗ್ತೇವೆ. ಅಲ್ಲೇ ಪಕ್ಕದಲ್ಲಿರುವಂತ ಮಹಾರಾಷ್ಟ್ರಕ್ಕೆ ಹೋಗ್ತೇವೆ. ಮಹಾರಾಷ್ಟ್ರದ ಕಬೀರನ ಜೊತೆ ಎಲ್ಲಿ ಹೋಗ್ತೇವಿ? ಬೆಳಗಾವಿಯಿಂದ ವಿಜಯಪುರಕ್ಕೆ ಹೋಗ್ತೇವಿ. ಮಹಾರಾಷ್ಟ್ರದ ಕಬೀರನ ಜೊತೆ, ಕ ಅಂದ್ರ ಕಲಬುರಗಿ, ಬಿ ಅಂದ್ರ ಬೀದರ್, ಬೆಳಗಾವಿಯಿಂದ ಬಿಜಾಪುರಕ್ಕೆ ಹೋಗ್ತೀವಿ. ಆ ಮಹಾರಾಷ್ಟ್ರದಿಂದ ಬೆಳಗಾವಿಯಿಂದ ಬಿಜಾಪುರಕ್ಕೆ ಹೋಗ್ತೀವಿ. ಯಾರ ಜೊತೆ? ಕಬೀರನ ಜೊತೆ. ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿ ಇರುವಂತ ಈ ಬೀದರ್ ಒಳಗೆ ಹಾಸಿ ಎಲ್ಲಿ ಹೊಂಟೇವ್ ನಾವ? ತೆಲಂಗಾಣಕ್ಕೆ ಹೊಂಟೇವಿ. ತೆಲಂಗಾಣಕ್ಕೆ ಹೋಗಿ ಅಲ್ಲಿ ಬಿದಗಿರಿಯನ್ನು ಏರ್ತೀವಿ. ಏನನ್ನ ಏರ್ತೀವಿ? ಬಿದಗಿರಿ.
ಬೀದರ ಮತ್ತ ಗಿರಿ ಯಾದಗಿರಿಯನ್ನ ಏರ್ತೀವಿ. ಬೀದಗಿರಿಯನ್ನ ಏರಿ ಅಲ್ಲಿ ಕಲ್ಲುಗಳನ್ನ ಚೂರು ಮಾಡ್ತೇವೆ. ಕಲಬುರಗಿ ಮತ್ತ ರಾಯಚೂರು ಕಲ್ಲುಗಳನ್ನ ಚೂರು ಮಾಡ್ತೇವೆ. ಬೀದಗಿರಿಯನ್ನ ಏರಿ ಕಲ್ಲುಗಳನ್ನ ಚೂರು ಮಾಡ್ತೇವೆ. ಹೌದಾ? ಅಲ್ಲಿಂದ ತನ್ನ ಗೆಳೆಯರೊಂದಿಗೆ ಎಲ್ಲಿ ಬಂದೇವಿ ನಾವೀಗ? ಆಂಧ್ರ ಪ್ರದೇಶಕ್ಕೆ ಬಂದೇವಿ. ಅಲ್ಲಿ ನಮ್ಮ ಗೆಳೆಯರದಾರ, ಬಹಳ ಜನ ಗೆಳೆಯರದಾರ. ಆ ಗೆಳೆಯರಿಗೆ ಏನಂತ ಹೇಳ್ತೀವಿ? ಕೊಚ್ಚಿ ತುಚ್ಚಿ ಬಾರ ಅಂತ ಹೇಳ್ತೀವಿ. ಕೊಚ್ಚಿ ತುಚ್ಚಿ ಬಾರ ಅಂತ ಆ ಗೆಳೆಯರಿಗೆ ಹೇಳಿ, ಕೊಚ್ಚಿ ಅಂದ್ರ ಕೋಲಾರ ಚಿಕ್ಕಬಳ್ಳಾಪುರ, ತುಚ್ಚಿ ಅಂತಂದ್ರ ತುಮಕೂರ ಚಿತ್ರದುರ್ಗ, ಬಾರ ಬಳ್ಳಾರಿ ರಾಯಚೂರ. ನೋಡ್ರಿ ಎಷ್ಟ್ ಚಂದ ಐತಿ. ಆಂಧ್ರ ಪ್ರದೇಶಕ್ಕೆ ಬಂದ ನನ್ನ ಗೆಳೆಯರಿಗೆ ಏನಂತೇವಿ? ಕೊಚ್ಚಿ ತುಚ್ಚಿ ಬಾರ ಅಂತ ಹೇಳ್ತೇವಿ. ಕೋಲಾರ ಚಿಕ್ಕಬಳ್ಳಾಪುರ, ತುಚ್ಚಿ ತುಮಕೂರ ಚಿತ್ರದುರ್ಗ, ಬಾರ ಬಳ್ಳಾರಿ ರಾಯಚೂರ. ನೋಡ್ರಿ ಎಷ್ಟ್ ಚಂದದ, ಹೌದಲ್ಲ? ಆಂಧ್ರ ಪ್ರದೇಶವನ್ನ ಬಿಟ್ಟ ಪಕ್ಕದಲ್ಲಿರುವಂತ ಅಲ್ಲೇ ಕೆಳಗ ರೂಟೇಷನ್ ಕೆಳಗೆ ಹೋಗ್ಬೇಕಲ್ಲ, ಏನು ಕೆಳಗೆ ಹೋಗ್ತೀವಿ ನೋಡಿದ್ರ ತಮಿಳ್ನಾಡ, ಹೌದಿಲ್ಲ? ತಮಿಳ್ನಾಡಕ್ಕೆ ಹೋಗಿ ಅಲ್ಲಿ ರಾಜ ರಾಮ ಬೆಂಗಳೂರು ಕೋಲಾ, ರಾಜ ರಾಮ ಬೆಂಗಳೂರು ಕೋಲಾ ಅಂತ, ರಾಜಾರಾಮ ಬೆಂಗಳೂರು ಅಂತೇಳಿ ಒಂದ ಕೋಲಾ ಐತಿ. ಕೋಲಾ ಅಂದ್ರೆ ಏನದು? ಜ್ಯೂಸ್. ಆ ಕೋಲಾವನ್ನ ಕೊಡು ಅಂದಂಗ. ರಾಜಾರಾಮ ಬೆಂಗಳೂರು ಕೋಲಾ, ರಾಜ ಚಾಮರಾಜನಗರ, ರಾಮ ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ನಮ್ಮ ಚಿನ್ನದ ಗಣಿ ಕೋಲಾರ, ಹೌದಲ್ಲ? ಈ ಕೋಲಾರ ಮುಗಿತಾ? ತಮಿಳ್ನಾಡ ರಾಜಾರಾಮ ಬೆಂಗಳೂರು ಕೋಲಾ, ರಾಜ ಚಾಮರಾಜನಗರ, ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ. ಕೊನೆಯದಾಗಿ ಎಲ್ಲಿ ಬಂದೀವಿ ಈಗ? ಚಾಗೂಡ ಕೇರಳಕ್ಕೆ ಬಂದೀವಿ. ಕೇರಳದ ಕೋಮಲೆ ಚಾಮಾಡು ಅಂತ ಹೇಳಿದ್ವಿ. ಕೇರಳದ ಅಂದ್ರೆ ದಕ್ಷಿಣ ಕನ್ನಡ, ಕೋಮಲೆ ಕೊಡಗು, ಮೈಸೂರು, ಮಾಡು ಚಾಮರಾಜನಗರ. ನೋಡ್ರಿ ಹೊಳ್ಳಿ ಎಲ್ಲಿ ಬಂದೀವಿ? ಚಾ ಕುಡ್ಯಾಕ ಕೇರಳಕ್ಕೆ ಬಂದೀವಿ. ನೋಡ್ರಿ ಎಟ್ ಈಜಿ ಐತಿ, ಎಟ್ ಕತಿ ಎಟ್ ಚಂದ ಐತಿ. ಕೇರಳಕ್ಕೆ ಬಂದೀವಿ. ಕೇರಳಕ್ಕೆ ಯಾಕೆ ಹೋಗ್ಬೇಕು ನಾವು? ಚಾ ಕುಡಿಯಾಕ ಹೋಗ್ಬೇಕು. ನೋಡ್ರಿ ಫಸ್ಟ್ ಇಂದ ಇನ್ನೊಂದ್ಸಲ ಹೇಳ್ತೇನೆ, ಲಕ್ಷ ಒಟ್ಟ ಕೇಳ್ರಿ. ಅರಬ್ಬಿ ಸಮುದ್ರಕ್ಕೆ ಹೋದಿವಿ. ಇಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೋದಿವಿ. ಆ ಅರಬ್ಬಿ ಸಮುದ್ರದಾಗ ಝಳಕ ಮಾಡಿ ಉಡುಪನ್ನ ತೊಟ್ಟು ಉತ್ತರ ದಕ್ಷಿಣವಾಗಿ ನಮಸ್ಕಾರ ಮಾಡಿದೀವಿ. ಉತ್ತರ ದಕ್ಷಿಣವಾಗಿ ನಮಸ್ಕಾರ ಮಾಡಿ ಪಕ್ಕದಲ್ಲಿರುವಂತ ಗೋವಾಕ್ ಹೋದ್ವಿ. ಆ ಗೋವಾದಲ್ಲಿ ಬೆಳೆಯನ್ನ ಉತ್ತೀವಿ ಅಂತಂದ್ರೆ ಬೆಳಗಾವಿ ಮತ್ತು ಉತ್ತರ ಕನ್ನಡ. ಬೆಳೆಯನ್ನ ಉತ್ತಿ ಪಕ್ಕದಲ್ಲಿರುವಂತ ಮಹಾರಾಷ್ಟ್ರದ ಕಬೀರನ ಜೊತೆ ಬೆಳಗಾವಿಯಿಂದ ವಿಜಯಪುರದೊಳವರೆಗೆ ಹೋದ್ವಿ. ಪಕ್ಕದಲ್ಲಿರುವಂತ ಮಹಾರಾಷ್ಟ್ರದ ಕಬೀರನ ಜೊತೆ ಬೆಳಗಾವಿಯಿಂದ ವಿಜಯಪುರದವರೆಗೆ ಹೋದ್ವಿ. ಅದ ಮಹಾರಾಷ್ಟ್ರದ ಪಕ್ಕದಲ್ಲಿರುವಂತ ಬೀದರ್ ಮುಖಾಂತರ ತೆಲಂಗಾಣಕ್ಕೆ ಹಾಸಿ ಹೋಗ್ತೀವಿ. ಅಲ್ಲಿ ಆ ತೆಲಂಗಾಣದಲ್ಲಿ ಬೀದಗಿರಿಯನ್ನ ಏರಿ ಕಲ್ಲನ್ನ ಚೂರು ಮಾಡ್ತೇವೆ. ಆ ತೆಲಂಗಾಣದಲ್ಲಿ ಬೀದಗಿರಿ ಅಂತೇಳಿ ಒಂದು ಗಿರಿ ಐತಿ. ಆ ಬೀದಗಿರಿಯನ್ನ ಏರಿ ಕಲ್ಲನ್ನ ಚೂರು ಮಾಡ್ತೇವೆ. ಚೂರು ಮಾಡಿ ಪಕ್ಕದಲ್ಲಿರುವಂತ ಆಂಧ್ರ ಪ್ರದೇಶಕ್ಕೆ ನನ್ನ ಗೆಳೆಯರನ್ನ ನೋಡ್ಲಿಕ್ಕೆ ಹೋಗ್ತೀವಿ. ಆ ಗೆಳೆಯರನ್ನ ನೋಡಿ ಏನಂತ ಹೇಳ್ತೀವಿ? ಆ ಗೆಳೆಯರಿಗೆ ಕೊಚ್ಚಿ ತುಚ್ಚಿ ಬಾರ ಅಂತ ಹೇಳ್ತೀವಿ. ಕೊಚ್ಚಿ ತುಚ್ಚಿ ಬಾರ ಅಂತ ಹೇಳ್ತೀವಿ. ಅಷ್ಟು ಹೇಳಿ ಆದ ಕೂಡಲೇ ನಮ್ಮ ಪಕ್ಕದಲ್ಲಿರುವಂತ ತಮಿಳ್ನಾಡಕ್ಕೆ ಜಂಪ್ ಹೊಡೆದು ಬಿಡ್ತೇವೆ. ಅಲ್ಲಿಂದ ಪಕ್ಕದಲ್ಲಿರುವಂತ ತಮಿಳ್ನಾಡಕ್ಕೆ ಹೋಗ್ತೀವಿ. ಪಕ್ಕದಲ್ಲಿರುವಂತ ತಮಿಳ್ನಾಡಕ್ಕೆ ಹೋಗಿ ರಾಜಾರಾಮ ಬೆಂಗಳೂರು ಕೋಲಾ ಅಂತ ಹೇಳ್ತೀವಿ. ರಾಜಾರಾಮ ಬೆಂಗಳೂರು ಅಂತೇಳಿ ಒಂದು ಕೋಲಾ ಐತಿ, ಅದನ್ನ ನಮಗೆ ಕೊಡ್ಲಾ ಅಂತ ಹೇಳ್ತೀವಿ. ರಾಜ ಚಾಮರಾಜನಗರ, ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ. ಕೇರಳಕ್ಕೆ ಬಂದಿವೆ. ಕೇರಳದ ಕೋಮಲೆ ಚಾಮಾಡ, ಕೇರಳದ ಕೋಮಲೆ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು. ಕೊನೆಯದಾಗಿ
ಚಾ ಮಾಡ್ಲಾ ಚಾಮರಾಜನಗರ, ಮರಿಬೇಡ್ರಿ ಅದನ್ನ. ಹಾ, ಇದು ಸರಳವಾಗಿ ಸೂತ್ರಗಳ ಮೂಲಕ ಅಥವಾ ಇದನ್ನ ಏನಂತ ಕರಿತೀವಿ ನಾವು, ಒಂದ ಕಥೆಯ ಮೂಲಕ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಹೆಂಗ ಬೇಕಂಗ್ ಕ್ವಶನ್ ಕೇಳಿದವ ಕ್ವಶನ್ ಹತ್ತವ. ಹೌದಲ್ಲ? ಒಂದು ಸಲ ಕೇಳಿದ್ದ, ಈ ತಮಿಳ್ನಾಡಿಗೆ ಈ ಕೆಳಗಿನ ಯಾವ ಜಿಲ್ಲೆಯು ಸೇರಿರುವುದಿಲ್ಲ ಅಂತ ಪ್ರಶ್ನೆಯನ್ನ ಕೇಳಿದ್ದ. ಅವಾಗ ಇದರಲ್ಲಿರುವಂತ ಒಂದ ಹಾರಿಸಿ ಬಿಡ್ತಾನ, ಇದರಲ್ಲಿರುವಂತ ಒಂದನ್ನು ತೆಗೆದು ಬಿಡ್ತಾನ. ಹಂಗಂತೇಳಿ ಹೋದ್ಸಲ ಒಂದ್ಸಲ ಪ್ರಶ್ನೆಯನ್ನ ಕೇಳಿದ್ದ, ಮುಂದಿನ ಸಲ ಹೆಂಗ ಪ್ರಶ್ನೆಯನ್ನ ಕೇಳ್ಬೋದು ಅವನ, ಹೆಂಗ ಬೇಕ ಹಂಗ ಕೇಳ. ಈಗ ಕೇಳ, ಕಥೆಯನ್ನ ನೆನ್ಪಿಟ್ಕೊಳ್ರಿ. ಎಲ್ಲಿಂದ? ಅರಬ್ಬಿ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ಉತ್ತರ ದಕ್ಷಿಣವಾಗಿ ನಮಸ್ಕಾರ ಮಾಡಿ ಆಮೇಲೆ ಗೋವಾಕ್ ಹೋಗ್ತೀವಿ. ಗೋವಾಕ್ ಹೋಗಿ ಬೆಳೆಯನ್ನ ಉತ್ತು ಮಹಾರಾಷ್ಟ್ರದ ಕಬೀರ ಬೆಳಗಾವಿಯಿಂದ ವಿಜಯಪುರದವರೆಗೆ ಹೋಗ್ತಾನ. ಅಲ್ಲಿಂದ ಬೀದರ್ ಮುಖಾಂತರ ತೆಲಂಗಾಣಕ್ಕೆ ಹೋಗ್ತಾನ. ತೆಲಂಗಾಣಕ್ಕೆ ಹೋಗಿ ಅಲ್ಲಿ ಬೀದಗಿರಿ ಅನ್ನೋ ಬೆಟ್ಟವನ್ನ ಏರಿ ಕಲ್ಲನ್ನ ಚೂರು ಮಾಡ್ತಾನ. ಚೂರು ಮಾಡಿ ಪಕ್ಕದಲ್ಲಿರುವ ಆಂಧ್ರ ಪ್ರದೇಶದಲ್ಲಿ ತನ್ನ ಗೆಳೆಯರಿರ್ತಾರ, ಗೆಳೆಯರ ಜೊತೆಗೆ ಓಡಿ ಅವ್ರಿಗೆ ಹೇಳ್ತಾನ, ಕೊಚ್ಚಿ ತುಚ್ಚಿ ಬಾರ ಅಂತ ಹೇಳ್ತಾನ. ಬಾರ ಅಂತ ಹೇಳಿ ಕೂಡ್ಲೆ ಹೇಳಿ ಅಲ್ಲಿಂದ ಜಂಪ್ ಮಾಡಿ ಎಲ್ಲಿ ಹೋಗ್ತಾನ? ತಮಿಳ್ನಾಡಕ್ಕೆ ಜಿಗಿದು ಬಿಡ್ತಾನ. ಅಲ್ಲಿಂದ ತಮಿಳ್ನಾಡಕ್ಕೆ ಏನು ಜಿಗಿತಾನಲ್ಲ, ಅಲ್ಲಿಂದ ಅಲ್ಲಿ ಹೋಗಿ ಹೇಳ್ತಾನ ಏನಂತ, ರಾಜಾರಾಮ ಬೆಂಗಳೂರು ಕೋಲಾ ಅಂತ. ರಾಜಾರಾಮ ಬೆಂಗಳೂರು ಕೋಲಾ. ಅಲ್ಲಿಂದ ಅದನ್ನ ತಗೊಂಡ ಕೇರಳಕ್ಕೆ ಹೋದ ಚಾ ಕುಡಿಯಕ್. ಕೇರಳದ ಕೋಮಲೆ ಚಾ ಮಾಡು ಅಂತ. ಕೇರಳದ ಕೋಮಲೆ ಚಾ ಮಾಡು. ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ. ಇದು ಇಷ್ಟು ಇವತ್ತಿನ ನಮ್ಮ ಭೂಗೋಳ ಶಾಸ್ತ್ರದ ನಿಮ್ಗ ಮೊದಲ ಭಾಗ. ಇದು ಪ್ರಾರಂಭ, ಇದು ಭಾಗ 1. ಹೌದಾ? ನೆಕ್ಸ್ಟ್ ಭಾಗದಾಗ ಮತ್ತೊಂದು ಇದೇ ರೀತಿಯ ಕಥೆ ರೂಪಕನ ಬರ್ತೀನಿ. ಸರಳ ಸೂತ್ರದ ಮೂಲಕ ಯಾವುದೇ ರೀತಿ ಮರಿಬಾರ್ದು, ಆ ರೀತಿ ಒಂದು ನಿಮಗ ಅಧ್ಯಾಯವನ್ನ ತಗೊಂಡು ಬರ್ತೇನೆ. ಅಲ್ಲಿವರೆಗೆ ಎಲ್ಲರೂ ವಿಡಿಯೋನ ನೋಡ್ತಾ ಇರಿ. ಒಂದಲ್ಲ 2 ಸಲ ನೋಡ್ರಿ, ಚಂದಂಗ ಅರ್ಥ ಆಗ್ತತೆ, ಒಟ್ಟ ಮರೆಯಂಗಿಲ್ಲ. ಹೌದಾ? ನಿಮ್ಗೆ ಅರ್ಥ ಆಗಿತ್ತಂದ್ರ, ಚಂದ ಅನಿಸಿತ್ತಂದ್ರ ಬೇಗನ ಒಂದು ಲೈಕ್ ಕೊಡ್ರಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ. ಧನ್ಯವಾದಗಳು.